ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಜೈನ ಧರ್ಮ ಅಂದರೆ ಯಾವುದು? ಈ ಧರ್ಮದ ಉಗಮ ಯಾವಾಗಾಯಿತು? ಮಹಾವೀರರು ಅಂದರೆ ಯಾರು? ಜೈನ ಧರ್ಮದಲ್ಲಿರುವ ದಿಗಂಬರರು ಯಾಕೆ ಬಟ್ಟೆಯನ್ನು ಧರಿಸೋದಿಲ್ಲ? ಶ್ವೇತಾಂಬರರು ಯಾಕೆ ಕೇವಲ ಬಿಳಿ ಬಟ್ಟೆಯನ್ನು ಮಾತ್ರ ಧರಿಸ್ತಾರೆ? ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಜೈನ ಧರ್ಮ ಹೇಗೆ ಹರಡ್ತು? ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಜೈನ ಧರ್ಮವು ಪ್ರಾಚೀನ ಭಾರತದಲ್ಲಿ ಉಗಮವಾದ ಒಂದು ಧರ್ಮ. ಈ ಧರ್ಮದ ಇತಿಹಾಸವು ಸಾವಿರಾರು ವರ್ಷಗಳಷ್ಟು ಹಿಂದಕ್ಕೆ ಹೋಗುತ್ತೆ. ಜೈನ ಧರ್ಮದ ಮೂಲಭೂತ ತತ್ವಗಳು ಅಹಿಂಸೆ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ. ಜೈನ ಧರ್ಮದಲ್ಲಿ 24 ತೀರ್ಥಂಕರಿದ್ದಾರೆ. ಇವರು ಜೈನ ಧರ್ಮದ ಪ್ರಮುಖ ಗುರುಗಳು. ಮೊದಲ ತೀರ್ಥಂಕರು ಋಷಭನಾಥ ಮತ್ತು 24ನೇಯ ತೀರ್ಥಂಕರು ಮಹಾವೀರರು. ಮಹಾವೀರರ ಕಾಲದಲ್ಲಿ ಜೈನ ಧರ್ಮವು ಹೆಚ್ಚಾಗಿ ಹರಡುತ್ತೆ. ವರ್ಧಮಾನ ಮಹಾವೀರರು ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಜೀವಿಸಿದ್ರು. ಇವರು ಜೈನ ಧರ್ಮದ ತತ್ವಗಳನ್ನು ಹೆಚ್ಚಾಗಿ ಬೋಧಿಸಿದ್ರು. ಹೌದು ಫ್ರೆಂಡ್ಸ್, ಮಹಾವೀರರು ಕ್ರಿಸ್ತಪೂರ್ವ 599ರಲ್ಲಿ ಬಿಹಾರದ ವೈಶಾಲಿಯಲ್ಲಿ ಜನಿಸಿದ್ರು. ಇವರ ತಂದೆ ಸಿದ್ಧಾರ್ಥ ರಾಜ ಮತ್ತು ತಾಯಿ ತ್ರಿಶಾಲಾದೇವಿ. ಇವರ ಮೂಲ ಹೆಸರು ವರ್ಧಮಾನ. ಇವರು ಬಾಲ್ಯದಿಂದಲೂ ಆಧ್ಯಾತ್ಮದ ವಿಷಯದಲ್ಲಿ ಹೆಚ್ಚು ಆಸಕ್ತಿಯನ್ನ ಹೊಂದಿದ್ರು. 30ನೇ ವಯಸ್ಸಿನಲ್ಲಿ ವರ್ಧಮಾನರು ಸನ್ಯಾಸತ್ವವನ್ನು ಸ್ವೀಕರಿಸ್ತಾರೆ. ನಂತರ 12 ವರ್ಷಗಳ ಕಾಲ ಕಠಿಣ ತಪಸ್ಸನ್ನ ಮಾಡ್ತಾರೆ. ತಪಸ್ಸಿನ ಸಮಯದಲ್ಲಿ ಅವರು ಅನೇಕ ಕಷ್ಟಗಳನ್ನು ಅನುಭವಿಸ್ತಾರೆ. ಆದರೆ ಅವರು ತಮ್ಮ ಗುರಿಯಿಂದ ವಿಚಲಿತರಾಗಲಿಲ್ಲ. ತಪಸ್ಸಿನ ಕೊನೆಯಲ್ಲಿ ಅವರು ಜ್ಞಾನವನ್ನ ಪಡಿತಾರೆ. ಜ್ಞಾನವನ್ನ ಪಡೆದ ನಂತರ ವರ್ಧಮಾನರು ಮಹಾವೀರರಾಗ್ತಾರೆ. ಇವರು ಜೈನ ಧರ್ಮದ ತತ್ವಗಳನ್ನು ಜನರಿಗೆ ಬೋಧಿಸಲು ಪ್ರಾರಂಭಿಸ್ತಾರೆ. ಇವರ ಪ್ರಮುಖ ಬೋಧನೆಗಳು ಅಹಿಂಸೆ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ. ಇವರು ಕರ್ಮ ಮತ್ತು ಪೂರ್ವ ಜನ್ಮದ ಬಗ್ಗೆಯೂ ಬೋಧಿಸಿದ್ರು. ಇವರು ಮೋಕ್ಷದ ಮಾರ್ಗವನ್ನ ಜನರಿಗೆ ತೋರಿಸಿದ್ರು. ಹೀಗಾಗಿ ಮಹಾವೀರರ ಬೋಧನೆಗಳು ಜೈನ ಧರ್ಮವನ್ನು ಜನಪ್ರಿಯಗೊಳಿಸಿತು. ಇವರ ಬೋಧನೆಗಳು ಭಾರತೀಯ ತತ್ವಶಾಸ್ತ್ರ ಮತ್ತು ಸಂಸ್ಕೃತಿಯ ಮೇಲೂ ಆಳವಾದ ಪ್ರಭಾವ ಬೀರ್ತು. ಮಹಾವೀರರು ಕ್ರಿಸ್ತಪೂರ್ವ 527ರಲ್ಲಿ ಬಿಹಾರದ ಪಾವಾಪುರಿಯಲ್ಲಿ ಪ್ರಾಣವನ್ನ ತ್ಯಜಿಸಿದ್ರು. ಆ ದಿನವನ್ನು ಜೈನರು ದೀಪಾವಳಿಯಾಗಿ ಆಚರಿಸುತ್ತಾರೆ. ನಂತರದ ದಿನಗಳಲ್ಲಿ ಜೈನ ಧರ್ಮವು ದಿಗಂಬರರು ಹಾಗೂ ಶ್ವೇತಾಂಬರರು ಎಂಬ 2 ಪ್ರಮುಖ ವಿಭಾಗಗಳಾಗಿ ವಿಭಜನೆಯಾಯಿತು. ದಿಗಂಬರರು ಬಟ್ಟೆಗಳನ್ನು ತ್ಯಜಿಸ್ತಾರೆ. ಶ್ವೇತಾಂಬರರು ಕೇವಲ ಬಿಳಿ ಬಟ್ಟೆಗಳನ್ನು ಮಾತ್ರ ಧರಿಸ್ತಾರೆ. ಹೌದು ಫ್ರೆಂಡ್ಸ್, ಜೈನ ಧರ್ಮದಲ್ಲಿ ದಿಗಂಬರರು ಬಟ್ಟೆಯನ್ನ ಧರಿಸದೇ ಇರುವುದಕ್ಕೆ ಕೆಲವು ಕಾರಣಗಳು ಕೂಡ ಇವೆ. ಅದರಲ್ಲಿ ಅಪರಿಗ್ರಹ ತತ್ವವು ಕೂಡ ಒಂದು. ಜೈನ ಧರ್ಮದ ಪ್ರಮುಖ ತತ್ವಗಳಲ್ಲಿ ಅಪರಿಗ್ರಹವು ಒಂದು. ಅಪರಿಗ್ರಹ ಎಂದರೆ ಭೌತಿಕ ವಸ್ತುಗಳ ಮೇಲಿನ ವ್ಯಾಮೋಹವನ್ನ ತ್ಯಜಿಸುವುದು. ದಿಗಂಬರರು ಈ ತತ್ವವನ್ನ ಅಕ್ಷರಶಃ ಪಾಲಿಸ್ತಾರೆ. ಬಟ್ಟೆ ಕೂಡ ಭೌತಿಕ ವಸ್ತುವಾಗಿರೋದ್ರಿಂದ ಅದನ್ನ ತ್ಯಜಿಸುವುದರಿಂದ ಅಪರಿಗ್ರಹ ತತ್ವವನ್ನ ಪಾಲಿಸಿದಂತಾಗುತ್ತೆ. ಇನ್ನು ಎರಡನೆಯದ್ದು ತ್ಯಾಗದ ಸಂಕೇತ. ದಿಗಂಬರರು ಬಟ್ಟೆಯನ್ನ ತ್ಯಜಿಸುವುದು ಸಂಪೂರ್ಣ ತ್ಯಾಗದ ಸಂಕೇತವಾಗಿದೆ. ಇದು ಅವರ ಕಠಿಣ ತಪಸ್ಸು ಮತ್ತು ಆಧ್ಯಾತ್ಮಿಕತೆಯ ಮಾರ್ಗಕ್ಕೆ ಬದ್ಧತೆಯನ್ನ ತೋರಿಸುತ್ತೆ. ಇನ್ನು ಮೂರನೆಯದ್ದು ಪ್ರಕೃತಿಯೊಂದಿಗೆ ಸಾಮರಸ್ಯ. ಬಟ್ಟೆಯನ್ನ ತ್ಯಜಿಸುವುದರಿಂದ ಅವರು ಪ್ರಕೃತಿಯೊಂದಿಗೆ ನೇರ ಸಂಪರ್ಕವನ್ನ ಹೊಂದುತ್ತಾರೆ. ಇದು ಪ್ರಕೃತಿಯೊಂದಿಗಿನ ಸಾಮರಸ್ಯದಿಂದ ಬದುಕುವ ಅವರ ತತ್ವವನ್ನ ಪ್ರತಿಬಿಂಬಿಸುತ್ತೆ. ಇನ್ನು ನಾಲ್ಕನೆಯದ್ದು ಕಠಿಣ ತಪಸ್ಸು. ದಿಗಂಬರರು ಅತ್ಯಂತ ಕಠಿಣವಾದ ತಪಸ್ಸುಗಳನ್ನು ಮಾಡ್ತಾರೆ. ಬಟ್ಟೆ ಧರಿಸುವುದರಿಂದ ಅವರ ತಪಸ್ಸಿಗೆ ಅಡ್ಡಿಯಾಗಬಹುದು. ಆದ್ದರಿಂದ ಅವರು ಬಟ್ಟೆಗಳನ್ನು ಕೂಡ ತ್ಯಜಿಸ್ತಾರೆ. ಇನ್ನು ಜೈನ ಧರ್ಮದಲ್ಲಿ ಶ್ವೇತಾಂಬರರು ಬಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸಲು ಕೆಲವು ಕಾರಣಗಳು ಕೂಡ ಇವೆ. ಅದರಲ್ಲಿ ಮೊದಲನೆಯದ್ದು ಶುದ್ಧತೆಯ ಸಂಕೇತ. ಬಿಳಿ ಬಣ್ಣವು ಶುದ್ಧತೆ, ಶಾಂತಿ ಮತ್ತು ಸರಳತೆಯ ಸಂಕೇತವಾಗಿದೆ. ಶ್ವೇತಾಂಬರರು ಈ ಗುಣಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಎರಡನೆಯದ್ದು ಅಹಿಂಸೆ ಮತ್ತು ಸರಳತೆ. ಬಿಳಿ ಬಟ್ಟೆಗಳು ಸರಳವಾಗಿರುತ್ತವೆ ಮತ್ತು ಯಾವುದೇ ರೀತಿಯ ಹಿಂಸೆಯನ್ನ ಒಳಗೊಂಡಿರುವುದಿಲ್ಲ. ಶ್ವೇತಾಂಬರರು ಅಹಿಂಸೆಯ ತತ್ವವನ್ನು ಪಾಲಿಸುತ್ತಾರೆ ಮತ್ತು ಸರಳ ಜೀವನವನ್ನ ನಡೆಸಲು ಬಯಸುತ್ತಾರೆ. ಇನ್ನು ಮೂರನೆಯದ್ದು ಪಾರ್ಶ್ವನಾಥನ ಅನುಯಾಯಿಗಳು. ಶ್ವೇತಾಂಬರರು ಹೆಚ್ಚಾಗಿ 23ನೇ ತೀರ್ಥಂಕ ಪಾರ್ಶ್ವನಾಥನ ಅನುಯಾಯಿಗಳು. ಪಾರ್ಶ್ವನಾಥರು ಬಟ್ಟೆಯನ್ನ ಧರಿಸಲು ವಿರೋಧಿಸಲಿಲ್ಲ. ಶುದ್ಧತೆ ಮತ್ತು ಶಾಂತಿಯ ಸಂಕೇತವಾಗಿ ಬಿಳಿ ಉಡುಪನ್ನ ಧರಿಸಲು ಪ್ರೋತ್ಸಾಹಿಸಿದ್ರು. ನಾಲ್ಕನೆಯದ್ದು
ಭೌತಿಕ ವಸ್ತುಗಳ ಮೇಲಿನ ವ್ಯಾಮೋಹವನ್ನ ಕಡಿಮೆ ಮಾಡಿಕೊಳ್ಳುವುದು. ಶ್ವೇತಾಂಬರರು ಸರಳವಾದ ಬಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದರಿಂದ ಅವರು ಭೌತಿಕ ವಸ್ತುಗಳ ಮೇಲಿನ ವ್ಯಾಮೋಹವನ್ನ ಕಡಿಮೆ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಈ ಕಾರಣಗಳಿಂದಾಗಿ ಶ್ವೇತಾಂಬರರು ಬಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸುತ್ತಾರೆ. ಇದು ಅವರ ಆಧ್ಯಾತ್ಮಿಕ ಮಾರ್ಗ ಮತ್ತು ತತ್ವಗಳಿಗೆ ಅನುಗುಣವಾಗಿದೆ. ಇನ್ನು ದಕ್ಷಿಣ ಭಾರತದಲ್ಲಿ ಜೈನ ಧರ್ಮವು ಹೇಗೆ ಹರಡಿತು ಎಂಬುದರ ಬಗ್ಗೆ ನೋಡ್ತಾ ಹೋದ್ರೆ ಭದ್ರಬಾಹು ಮತ್ತು ಚಂದ್ರಗುಪ್ತ ಮೌರ್ಯರ ಹೆಸರು ಬರುತ್ತೆ. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಉತ್ತರ ಭಾರತದಲ್ಲಿ ಭೀಕರ ಬರಗಾಲ ಸಂಭವಿಸುತ್ತೆ. ಆಗ ಭದ್ರಬಾಹು ಎಂಬ ಜೈನ ಮುನಿ ತಮ್ಮ ಶಿಷ್ಯರೊಂದಿಗೆ ದಕ್ಷಿಣ ಭಾರತಕ್ಕೆ ವಲಸೆ ಬರ್ತಾರೆ. ಅವರೊಂದಿಗೆ ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿ ಚಂದ್ರಗುಪ್ತ ಮೌರ್ಯ ಕೂಡ ಇದ್ರು ಎಂದು ನಂಬಲಾಗಿದೆ. ಅವರು ಕರ್ನಾಟಕದ ಶ್ರವಣಬೆಳಗೊಳದಲ್ಲಿ ನೆಲೆಸಿದ್ರು. ಅಲ್ಲಿ ಅವರು ತಮ್ಮ ಧರ್ಮವನ್ನ ಹರಡಲು ಪ್ರಾರಂಭಿಸಿದ್ರು ಅಂತ ಹೇಳಲಾಗುತ್ತೆ. ಶ್ರವಣಬೆಳಗೊಳವು ದಕ್ಷಿಣ ಭಾರತದಲ್ಲಿ ಜೈನ ಧರ್ಮದ ಪ್ರಮುಖ ಕೇಂದ್ರವಾಗುತ್ತೆ. ಇಲ್ಲಿ ಅನೇಕ ಜೈನ ದೇವಾಲಯಗಳು ಮತ್ತು ಸ್ಮಾರಕಗಳಿವೆ. ಅವುಗಳಲ್ಲಿ ಗೊಮ್ಮಟೇಶ್ವರ ವಿಗ್ರಹವು ಅತ್ಯಂತ ಪ್ರಸಿದ್ಧವಾದದ್ದು. ದಕ್ಷಿಣ ಭಾರತದ ಅನೇಕ ರಾಜರು ಜೈನ ಧರ್ಮವನ್ನ ಪ್ರೋತ್ಸಾಹಿಸಿದ್ರು. ಗಂಗರು, ಕದಂಬರು ಮತ್ತು ರಾಷ್ಟ್ರಕೂಟರು ಜೈನ ಧರ್ಮದ ಪ್ರಮುಖ ಪೋಷಕರಾಗಿದ್ರು. ಜೈನ ಧರ್ಮವು ತಮಿಳುನಾಡು, ಆಂಧ್ರಪ್ರದೇಶ ಮತ್ತು ಕೇರಳದ ಕೆಲವು ಭಾಗಗಳಲ್ಲೂ ಹರಡುತ್ತೆ. ತಮಿಳುನಾಡಿನಲ್ಲಿ ಅನೇಕ ಜೈನ ಶಾಸನಗಳು ಮತ್ತು ಸ್ಮಾರಕಗಳು ಕಂಡು ಬಂದಿವೆ. ನಂತರದ ದಿನಗಳಲ್ಲಿ ದಕ್ಷಿಣ ಭಾರತದಲ್ಲಿ ಜೈನ ಧರ್ಮವು ಸ್ಥಳೀಯ ಸಂಸ್ಕೃತಿ ಮತ್ತು ಸಂಪ್ರದಾಯಗಳೊಂದಿಗೆ ಬೆರೆತು ತನ್ನದೇ ಆದ ವಿಶಿಷ್ಟ ರೂಪವನ್ನ ಪಡೆದುಕೊಳ್ಳುತ್ತೆ. ದಕ್ಷಿಣ ಭಾರತದಲ್ಲಿ ಜೈನ ಧರ್ಮವು ಶತಮಾನಗಳಿಂದಲೂ ಪ್ರವರ್ಧಮಾನಕ್ಕೆ ಬಂದಿದೆ. ಇಲ್ಲಿನ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಇತಿಹಾಸದ ಮೇಲೆ ಆಳವಾದ ಪ್ರಭಾವವನ್ನ ಬೀರಿದೆ. ಸೊ ಇದಾಗಿತ್ತು ಫ್ರೆಂಡ್ಸ್, ಜೈನ ಧರ್ಮದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಿಮ್ಗೆಲ್ಲ ತಿಳಿಸ್ಕೊಡುವ ಪ್ರಯತ್ನ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.